ರೇಖಿ ದೀಕ್ಷೆ ಪಡೆಯುವಾಗ ಹಾಗೂ ನಾವು ನಿತ್ಯ ರೇಖಿ ಅಭ್ಯಾಸ ಮಾಡುವಾಗ ಕೆಲವರಿಗೆ ವಿವಿಧ ಅನುಭವಗಳಾಗುತ್ತೆ. ಈ ಅನುಭವಗಳನ್ನು ಆರಂಭದಲ್ಲಿ ಕಂಡು ಕೆಲವೊಬ್ಬರು ಆತಂಕಕ್ಕೊಳಗಾಗ್ತಾರೆ. ನನಗ್ಯಾಕೆ ಹಿಂಗಾಯಿತು ಅಂತ ಹೇಳಂದ ಗಾಬರಿಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ರೇಖಿ ದೀಕ್ಷೆ ಟೈಮಲ್ಲಿ ಹಾಗೂ ನಿತ್ಯದ ರೇಖಿ ಅಭ್ಯಾಸದಲ್ಲಿ ಅಥವಾ ಇನ್ನೊಬ್ಬರಿಗೆ ನಾವು ಹೀಲ್ ಮಾಡುವಾಗ ಕೆಲವೊಂದು ಅನುಭವಗಳು ಆಗುತ್ತವೆ. ಇವು ಸಹಜ. ಅವೇನು ಅನುಭವಪ್ಪ ಅಂದರೆ ಕೆಲವೊಬ್ಬರಿಗೆ ಕೈ ಬಿಸಿ ಆಗ್ತೈತಿ. ಬಿಸಿ ಆದ ತಕ್ಷಣ ಏನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೇಖಿ ದೀಕ್ಷೆ ಪಡೆಯುವಾಗೂ ಆಯಿತು, ಹೀಲ್ ಮಾಡುವಾಗ ಹಾಗೂ ಸೆಲ್ಫ್ ಹೀಲಿಂಗ್ ಮಾಡುವಾಗೂ ಸಹ ಕೈ ಇಲ್ಲಿ ಬಿಸಿಯಾದ ಅನುಭವ ಆಗುತ್ತದೆ. ಉಷ್ಣತೆ ಹೆಚ್ಚಾದಂತೆ ಅನುಭವ ಆಗ್ತದೆ. ಇದನ್ನು ನಾವು ರೇಖಿಯಲ್ಲಿ ಕೆಲವರು ಹೇಳ್ತಾರೆ ಶಕ್ತಿ ಹರಿವು ಆಗ್ತಾ ಇದೆ ಅಂತ ಹೇಳಂದು. ಆಮೇಲೆ ಇನ್ನೂ ಕೆಲವೊಬ್ಬರಿಗೆ ಕೈ ತಂಪಾದ ಅನುಭವ ಆಗ್ತತಿ. ಬೇರೆ ಟೈಮಲ್ಲಿ ಇರೋದಿಲ್ಲ, ಆದರೆ ಅದೇ ದೀಕ್ಷೆ ತಗೊಳ್ಳುವಾಗ ರೇಖಿ ಹೀಲಿಂಗ್ ಮಾಡುವಾಗ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳುವಾಗ ತಂಪಾದಂಥ ಅನುಭವ ಆಗ್ತತಿ. ಕೆಲವೊಬ್ಬರಿಗೆ ಬೆರಳುಗಳು ಜುಮ್ ಅಂತಾವು, ಹಸ್ತದಲ್ಲಿ ಜುಮ್ ಜುಮ್ ಅಂತ ಅನಿಸ್ತೈತಿ. ಇತ್ತೀಚೆಗೆ ನಾನು ಒಬ್ಬರಿಗೆ ಮಹಿಳೆಯರಿಗೆ ಗೃಹಿಣಿಯರಿಗೆ ರೇಖಿ ದೀಕ್ಷೆ ಕೊಟ್ಟ ನಂತರ ಅವರ ಬೆರಳುಗಳು ಜುಮ್ ಜುಮ್ ಅನಿಸ್ತದೆ ಅಂತ ಹೇಳಿದರು. ಕೆಲವು ಟೈಮ್ ಇರ್ತದೆ, ಅದು ತನ್ನಿಂದ ತಾನೇ ಹೋಗ್ತೈತಿ. ಇನ್ನೂ ಕೆಲವೊಬ್ಬರಿಗೆ ಅಳು ಬರ್ತದೆ ದೀಕ್ಷೆ ತಗೊಳ್ಳುವಾಗ. ಅದು ಯಾಕಪ್ಪ ಅಂದರೆ ನಮ್ಮಲ್ಲಿರುವಂಥ ಭಾವನಾತ್ಮಕ ವಿಷಯಗಳು, ಚಿಂತೆ, ಹೆದರಿಕೆ, ಆತಂಕ ಇವೆಲ್ಲ ದೀಕ್ಷೆ ತಗೊಳ್ಳೋ ಟೈಮಲ್ಲಿ ಅವು ಮನಸ್ಸಿನಿಂದ ರಿಲೀಸ್ ಆಗ್ತವೆ. ಹೀಗಾಗಿ ಕಣ್ಣು ತುಂಬಿ ಅಳು ಬರ್ತೈತಿ. ಹಾಗೂ ಕೆಲವೊಬ್ಬರಿಗೆ ಆಕಳಿಕೆ ಬರ್ತದೆ. ಆವಾಗ ನಮ್ಮ ಮೈಂಡು ವಿಶ್ರಾಂತಿ ತಗೊಳ್ತಾ ಇದೆ ಅಂತ ಅರ್ಥ. ರೇಖಿ ದೀಕ್ಷೆ ತಗೊಳ್ಳುವಾಗ ಅಥವಾ ರೇಖಿ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳುವಾಗ ಆಕಳಿಕೆ ಬರ್ತೈತಿ, ನಿದ್ದೆ ಬರ್ತೈತಿ. ಆವಾಗ ನಮ್ಮ ಮೈಂಡು ಮತ್ತು ನಮ್ಮ ಬಾಡಿ ಆ ರೇಖಿ ಹೀಲಿಂಗ್ನಿಂದ ವಿಶ್ರಾಂತಿ ತಗೊಳ್ತಾ ಇದೆ ಅಂತ. ಕೆಲವೊಬ್ಬರಿಗೆ ಏನೂ ಅನುಭವ ಆಗೋದಿಲ್ಲ. ಹಾಗಂತ ರೇಖಿ ವರ್ಕ್ ಮಾಡ್ತಾ ಇಲ್ಲ ಅಂತಲ್ಲ. ಏನೋ ಅನುಭವ ಆಗಲಿ ಬಿಡಲಿ, ಅದು ರೇಖಿ ಒಂದ್ಸಲ ದೀಕ್ಷೆ ತಗೊಂಡ್ಮೇಲೆ ನೀವು ನಿತ್ಯ ರೇಖಿ ಅಭ್ಯಾಸ ಮಾಡ್ಕೊಳ್ಬೇಕು, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಬೇಕು. ನಿಮಗೆ ಅನುಭವ ಜಾಸ್ತಿ ಆಗ್ಬೇಕಂದ್ರೆ ಇನ್ನೊಬ್ಬರಿಗೆ ನಾವು ಹೀಲ್ ಮಾಡಬೇಕು. ನಮ್ಮ ಸೆಲ್ಫ್ ಹೀಲಿಂಗ್ ಮಾಡೋದ್ರ ಜೊತೆಗೆ ಇನ್ನೊಬ್ಬರಿಗೆ ಹೀಲ್ ಮಾಡಿದಾಗ ಅದು ಅನುಭವಗಳು ಇನ್ನಷ್ಟು ಜಾಸ್ತಿ ಆಗ್ತದೆ. ರೇಖಿ ಇದೊಂದು ಅದ್ಭುತ ಶಕ್ತಿ. ರೇಖಿ ವರ್ಕ್ ಆಗ್ತಾ ಇಲ್ಲ ಅಂತಲ್ಲ, ರೇಖಿ ಒಂದ್ಸಲ ನೀವು ದೀಕ್ಷೆ ತಗೊಂಡ್ಮೇಲೆ ಅದು ನಿಮ್ಮ ಜೀವನ ಪರ್ಯಂತನೇ ಇರ್ತದೆ. ಯಾವಾಗಲಾದರೂ ನೀವು ಏನೇ ಕಾರಣಕ್ಕೆ ಸಮಸ್ಯೆಯಿಂದ ಅಭ್ಯಾಸ ಮಾಡೋದು ಬಿಟ್ಟರೆ ಮತ್ತೆ ಆರಂಭಿಸಿ. ಮತ್ತೆ ನೀವು ನಿಮ್ಮ ಬ್ರಹ್ಮಾಂಡದಲ್ಲಿರುವ ಶಕ್ತಿ ಹರಿವನ್ನು ನಿಮ್ಮ ದೇಹದಲ್ಲಿ ಪಡೆದುಕೊಳ್ಳಿ. ಮನಸ್ಸನ್ನು ಶಾಂತಿ ಇಟ್ಟುಕೊಳ್ಳಿ. ನಿಮ್ಮ ಆತ್ಮ ಮತ್ತು ಮನಸ್ಸನ್ನು ಸಂಪರ್ಕ ಮಾಡೋದೇ ಈ ರೇಖಿ ಶಕ್ತಿ. ಒಬ್ಬರಿಗೆ ಆದ ಅನುಭವ ಇನ್ನೊಬ್ಬರಿಗೆ ಆಗ್ಬೇಕಂತಿಲ್ಲ. ಒಬ್ಬರಿಗೆ ಅನುಭವ ಆಗುತ್ತದೆ. ಅದೇ ಹೇಳಿದ್ನಲ್ಲ, ಈಗ ಕೈ ಜುಮ್ ಎನ್ನುವುದು, ಕೈ ಬಿಸಿ ಆಗೋದು, ತಂಪಾಗೋದು, ಆಕಳಿಕೆ ಬರೋದು, ನಿದ್ದೆ ಬರೋದು, ಇವೆಲ್ಲ ಬೇರೆ ಬೇರೆ ರೀತಿಯ ಅನುಭವಗಳು ಆಗ್ತಾನೆ ಇರ್ತವೆ. ಈ ಅನುಭವಗಳಿಂದ ನೀವು ಹೆದರೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರ್ತದೆ. ನಾನು ಒಬ್ಬರಿಗೆ ದೀಕ್ಷೆ ಕೊಟ್ಟಾಗ ಅವ್ರಿಗೆ ಹೊಟ್ಟೆ ಸ್ವಲ್ಪ ನೋವು ಆಗ್ತದೆ ಅಂತ ಹೇಳಿದರು. ಮತ್ತು ಮಾರನೇ ದಿನ ಅದು ಕಡಿಮೆ ಆಯಿತು. ಹೀಗೆ ಭಿನ್ನ ಭಿನ್ನದಂಥ ಅನುಭವಗಳು ಆಗ್ತಾ ಇರ್ತವೆ. ಈ ಅನುಭವಗಳಿಂದ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿತ್ಯ ರೇಖಿ ಪ್ರಾಕ್ಟೀಸ್ ಮಾಡಿ. ಅನುಭವ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳೆ ನನ್ನ ದೇಹದಲ್ಲಿ ರೇಖಿ ಶಕ್ತಿ ಹರಿತಾ ಇಲ್ಲ ಅಂತ ಅನ್ಕೋಬೇಡಿ. ಅನುಭವ ಆಗಲೇ ಬೇಕಂತಿಲ್ಲ. ನೀವು ರೇಖಿ ಹೀಲಿಂಗ್ ಮಾಡ್ಕೊಳ್ಳೋದು, ರೇಖಿ ಪ್ರಾಕ್ಟೀಸ್ ಮಾಡೋದು, ಇನ್ನೊಬ್ಬರಿಗೆ ಹೀಲ್ ಮಾಡೋದು ನಿಮ್ಮ ಅನುಭವವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕಲ್ಲ, ಸಂಗ್ರಹ ಮಾಡಲಿಕ್ಕಲ್ಲ. ಆ ರೇಖಿ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಹರಿಸಲಿಕ್ಕೆ, ನಮ್ಮಿಂದ ಇನ್ನೊಬ್ಬರಿಗೆ ಉಪಚಾರ ಮಾಡಲಿಕ್ಕೆ. ಅನುಭವಕ್ಕೂ ರೇಖಿಗೂ ಸಂಬಂಧ ಇದೆ. ಬಟ್ ಅನುಭವ ಆಗ್ತಾ ಇಲ್ಲ ಅಂದ್ಕೊಳ್ಳಿ ನೀವು ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ರೇಖಿ ಹೀಲಿಂಗನ್ನು ಕಂಟಿನ್ಯೂ ಮಾಡಿ. ಕೆಲವೊಬ್ಬರಿಗೆ ಲೇಟಾಗಿ ಅನುಭವ ಆಗ್ತದೆ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಆದ್ರೂ ನಮ್ಮ ದೇಹದಲ್ಲಿ ಆ ರೇಖಿ ಶಕ್ತಿ ಹರಿತಾ ಇರ್ತೈತೆ. ನೀವು ಹೀಲಿಂಗ್ ಮಾಡಿ ನೋಡಿ, ನಿಮ್ಮಿಂದ ಹೀಲ್ ತೆಗೆದುಕೊಂಡವರು ರಿಲ್ಯಾಕ್ಸ್ ಆಗಿರ್ತಾರೆ. ಅವರ ಮನಸ್ಸು ಶಾಂತಿ ಆಗಿರ್ತದೆ, ಬಾಡಿ ಹಗುರ ಆಗಿರ್ತದೆ. ಹೀಗಾಗಿ ಅನುಭವದ ಹಿಂದೆ ನೀವು ಚಿಂತೆ ಮಾಡೋದು ಬಿಟ್ಟು ಸೆಲ್ಫ್ ಹೀಲಿಂಗ್, ರೇಖಿ ಪ್ರಾಕ್ಟೀಸ್, ಇನ್ನೊಬ್ಬರಿಗೆ ಹೀಲ್ ಮಾಡೋದು, ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದು ನೀವು ಮುಂದುವರಿಸಿ. ಇನ್ನಷ್ಟು ರೇಖಿಗೆ ಸಂಬಂಧಿಸಿದ ವಿಡಿಯೋಗಳೊಂದಿಗೆ, ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಸಬ್ಸ್ಕ್ರೈಬ್ ಮಾಡುವುದನ್ನು
ಮರೆಯಬೇಡಿ. ನೀವು ರೇಖಿ ಮಾಡಿಕೊಳ್ಳುವಾಗ ಅಥವಾ ನೀವು ರೇಖಿ ದೀಕ್ಷೆ ಪಡೆದುಕೊಳ್ಳುವಾಗ ಅಥವಾ ನೀವು ಇನ್ನೊಬ್ಬರಿಗೆ ರೇಖಿ ಹೀಲ್ ಮಾಡುವಾಗ ನಿಮಗೆ ಯಾವ ಅನುಭವ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ನಿಮಗೆ ಸಂಶಯಗಳಿದ್ದರೆ, ಏನಾದರೂ ಮಾಹಿತಿಗಳನ್ನು ಹಂಚಿಕೊಳ್ಳದಿದ್ದರೆ ನನ್ನ ಮೊಬೈಲ್ ನಂಬರ್ ಹಾಗೂ ವಾಟ್ಸಪ್ ನಂಬರ್ 8904131324 ಕಾಲ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗೋಣ. ನಮಸ್ಕಾರ.